ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಾನವಿ ಗಾನವಿ ಬ್ರೋ, ನಿನ್ನ ಮಗಳನ್ನ ಎತ್ಕೊಂಡು ಹೋಗಿದ್ದ ಪಾಪನ ಸ್ವಲ್ಪನಾದರೂ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ನಿನ್ನ ಮಗಳಿಗೆ ನೀನು ಹೆಸರಿಡೋ ಥರ ನೀನೇ ತೊಟ್ಲಲ್ಲಿ ಹಾಕಿ ತೊಟ್ಲು ಶಾಸ್ತ್ರ ಮಾಡೋ ಥರ ಸುಮ್ಮನನ್ನ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿದೆ. ನಿಮ್ಮಿಬ್ಬರ ಜೊತೆ ನಿನ್ನ ಮಗಳು ಗಾನವಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ನಿಮ್ಮ ಹಾಗೆ ಅವಳಿಗೂ ಬಂಗಾರದಂಥ ಭವಿಷ್ಯ ಇರಲಿ. ಎಲ್ಲರೂ ಬಂದು ಹಸುಗೂಸಿಗೆ ಅವ್ರ ತಂದೆ ತಾಯಿ ತಲೆಗೆ ಅಕ್ಷತೆ ಕಾಳು ಹಾಕಿ ನೀನೇನೆ ಅಕ್ಷತೆ ತಗೊಂಡು ನೈನಿ ವಿಶಾಲ್ ತಲೆಗೆ ಹಾಕ್ದೆ? ಪುರೋಹಿತರು ಹಾಕಕ್ ಹೇಳಿದ್ರಲ್ಲ. ತಂದೆ ತಾಯಿ ನೈನಿ ಮತ್ತೆ ವಿಶಾಲ್ ಅಲ್ವಲ್ಲ? ಹೌದಲ್ವಾ? ಅಯ್ಯಯ್ಯೋ, ನಾನ್ ವಾಪಸ್ ತಗೋತೀನಿ. ದೊಡ್ಡೋರ್ ತಲೆ ಮೇಲೆ ಅಕ್ಷತೆ ಹಾಕಿದ್ರೆ ನಿನಗೆ ಆಯಸ್ ಕಮ್ಮಿ ಆಗುತ್ತಮ್ಮ. ಅಯ್ಯೋ, ಹಾಗಾಗ್ಬಾರ್ದು. 100 ವರ್ಷ ಬದುಕ್ಬೇಕು, ಅದು ಶ್ರೀಮಂತೆ ಆಗಿ. ಅಕ್ಷತೆ ಹಾಕೋದಕ್ಕಿಂತ ಮುಂಚೆ ಯೋಚಿಸ್ಬೇಕಿತ್ತು. ಸರಿ ಬಿಡಿ, ಮಕ್ಕಳನ್ನ ತೊಟ್ಲಲ್ಲಿ ಮಲಗಿಸಿ. ಮಾವ ಬನ್ನಿ. ನಡಿ. ಬ್ರದರ್ಸ್, ಮಗುನ ತೊಟ್ಲಲ್ಲಿ ಹಾಕಿ ಮೆಲ್ಲಗೆ ತೂಗಿ. ಒಂದ್ ನಿಮಿಷ ಅಕ್ಕ. ಸೀದಾ ತೊಟ್ಲಲ್ಲಿ ಮಲಗಿಸ್ಬಾರ್ದು. ಈ ಕಡೆಯಿಂದ ಆ ಕಡೆ, ಮೇಲಿಂದ ಮಗುನ್ ಕೊಟ್ಟು ಆ ಕಡೆಯಿಂದ ಈ ಕಡೆ, ತೊಟ್ಲು ಕೆಳಗಿಂದ ಮಗುನ್ ಈಸ್ಕೊಂಡ್ಮೇಲೆ ತೊಟ್ಲಲ್ಲಿ ಮಲಗಿಸ್ಬೋದು. ಅತ್ತೆ ಮಾವ, ದೊಡ್ಡೋರ್ ನೀವು, ಮಗು ನಿಮಗ್ ಕೊಡ್ತೀವಿ, ಮತ್ತೆ ಮಕ್ಕಳನ್ನ ನಮಗ್ ಕೊಡಿ. ಕೇಳಿಸ್ತಿಲ್ವ ತಿಲೋತ್ತಮ? ನಡಿ. ಮುಗಿತು. ಏನ್ ಮುಗಿತೆ? ಟೈಮ್ ಮುಗಿತು. ಹೆಸರಿಡೋವರೆಗೂ ನನ್ ಮಗುನ ನಮ್ಮ ಅಕ್ಕ ಎತ್ಕೊಳಕ್ ಒಪ್ಕೊಂಡಿದ್ದೆ. ತೊಟ್ಲಲ್ಲೂ ಮಲಗಿಸಿದ್ದಾಯ್ತು. ಈ ಫಂಕ್ಷನ್ ಅಲ್ಲಿ ಇಲ್ಲಿವರೆಗೂ ಇವ್ರಿಗೆ ಮುಟ್ಟಕ್ ಬಿಡ್ತೀನಿ ಅಂತ ನಾನ್ ಇವ್ರಿಗೆ ಹೇಳಿದ್ದೆ. ಅವರು ಒಪ್ಕೊಂಡಿದ್ರು. ಸುಮನ, ಈಗ ಏನಾಯ್ತು ಅಂತ?
ಮಗು ತೊಟ್ಲಲ್ಲೇ ಇದೆಯಲ್ವಾ? ಆ ಉಯ್ಯಾಲೆನೆ ನಾನ್ ತೂಗಿ ಲಾಲಿ ಹಾಡ್ತೀನ್ರಿ. ಸರಿ ಸುಮ್ನ. ನೈನಿ 1 ಮಿನಿಟ್. ಇನ್ನೊಂದು ಮಗುಗೆ ಇವರು 3ನೇ ತೊಟ್ಲು ತಂದಿದ್ದಾರೆ. ಇದೆ. ಇನ್ನೂ ಒಂದು ಮಗು ಇದೆ. ಎಲ್ಲಿದೆ ವಿಶಾಲ್? ಉಯ್ಯಾಲನೆ ತಗೊಂಬಂದಿದ್ದಾನೆ ಅಂದ್ರೆ ಮಲಗ್ಸಕ್ ಮಗುನು ಕರ್ಕೊಂಡು ಬರ್ತಾನೇನೋ. ವೆಯ್ಟ್ ಅಂಡ್ ವಾಚ್. ಅಮ್ಮ ನೈನಿ, ವಿಶಾಲ್ ಏನ್ ಮಾಡ್ತಿದ್ದಾನೆ? ಏನೋ ಗೊತ್ತಾಗ್ತಿಲ್ಲ ಅಮ್ಮವ. ನೋಡಿ ವಿಶಾಲು ಮಗುನ್ ಕರ್ಕೊಂಡ್ ಬರ್ತಾ ಇದ್ದಾನೆ. ವಿಶಾಲ್, ಮಗು ಅಲ್ಲ ಗೊಂಬೆ. ಅತ್ತೆ, ಇದು ಗೊಂಬೆ ಅಲ್ಲ, ನಮ್ಮಮ್ಮ. ವಾಟ್ಸ್ ಗೋಯಿಂಗ್ ಆನ್ ವಿಶಾಲ್? ಇಟ್ಸ್ ಅ ಡಾಲ್. ಗೊಂಬೆನ ತಗೊಂಡ್ ಬಂದು ಅಮ್ಮ ಅಂದ್ರೆ ಹೇಗೆ? ಸಖಿ, ಮತ್ತೆ ಹೇಳ್ತಿದ್ದೀನಿ, ಗೊಂಬೆ ಅಲ್ಲ, ಅಮ್ಮ. ಹೆಸರು ಗಾಯತ್ರಿ. ಯಜಮಾನ್ರಿ, ಅವಳು ಹಾಗೆ ಮಾತಾಡೋದು ಬಿಡಿ, ಮಗು ನಿಲ್ಕೊಡಿ. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ವಿಶಾಲ್ ಏನ್ ಹೇಳಿದ್ರು ನೈನಿ ಅದಕ್ಕೆ ಹೂ ಅಂತಾಳಲ್ಲ. ಸಪೋರ್ಟ್ ಕೂಡ ಮಾಡ್ತಾಳೆ. ಒಪ್ಕೊಳ್ದೆ ಇದ್ರೆ ಅರ್ಥ ಕೂಡ ಮಾಡಿಸ್ತಾಳೆ. ಎನಿ ಪ್ರಾಬ್ಲಮ್? ತನ್ನ ಹೊಟ್ಟೆಲ್ ಹುಟ್ಟಿದ ಮಗು ಜೀವ ಕಳ್ಕೊಳ್ತು. ಈಗ ಈ ಗೊಂಬೆಗೆ ಗಾಯತ್ರಿ ಅಂತ ಹೆಸರಿಟ್ಟಿದ್ ಮಾತ್ರಕ್ಕೆ ಜೀವ ಬಂದ್ಬಿಡುತ್ತಾ? ಮಾಮ್, ಡೈಮಂಡ್ ನೆಕ್ಲೆಸ್ನ, ಗೋಲ್ಡನ್ ನೆಕ್ಲೆಸ್ನ ತುಂಬ ಇಷ್ಟಪಟ್ಟು ನೋಡ್ಕೊಳ್ಳುವಾಗ ಚಿಕ್ಕ ಮಗು ಥರ ಕಾಣಿಸೋ ಈ ಗೊಂಬೆನ ನಾವ್ಯಾಕೆ ನನ್ನ ಮಗಳ ಥರ ಭಾವಿಸ್ಬಾರ್ದು ಅಂತ. ನೀವ್ ಹಾಗೆ ಡಿಸೈಡ್ ಮಾಡಿದ್ರೆ ಅಯ್ಯೋ ಪಾಪ ಅನ್ನೋದು ಬಿಟ್ಟು ಏನು ಮಾಡೋಕ್ಕಾಗಲ್ಲ ವಿಶಾಲ್. ಮನ್ಸಿದ್ರೆ ಮಾತ್ರ ಅನುಕಂಪ ಬರೋದತ್ತೆ. ನೀವ ಮಾತು ಹೇಳ್ಬಿಡಿ. ಯಜಮಾನ್ರು ಕರ್ಕೊಂಬಂದಿರೋ ನನ್ನ ಮಗು ಗಾಯತ್ರಿಗೆ ನಿಮ್ಮ ಮೊಮ್ಮಗಳು ಅಂತ ಹೇಳಿ. ಅಜ್ಜಿಗೆ ನಿನ್ನ ನೋಡಿದ ತಕ್ಷಣ ನಂಬಕ್ಕೆ ಆಗ್ತಿಲ್ಲ ಗಾಯತ್ರಿ. ಯಾಕಂದ ಅಳ್ತಿದ್ಯಾ? ಆಗ್ಲೇ ಅವ್ರ ದೃಷ್ಟಿಯೆಲ್ಲ ನಿಂಗೆ ತಾಗ್ಬಿಡ್ತಾ? ಓ ಚೂಚೋ, ಬೇಡ ಬೇಡ. ಶ್ರೀಚಕ್ರಧಾರಿಗೆ ಶಿರ
ರಾಜೀವನೇತ್ರನಿಗೆ ರಮಣೀಯ ಲಾಲಿ, ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ, ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ, ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವನೇತ್ರನಿಗೆ ರಮಣೀಯ ಲಾಲಿ, ಲಾಲಿ 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 ಲಾಲಿ. ಓ ಓ ಓ ಓ ಏನ್ ಪುರೋಹಿತ್ರೆ, ನಿಮ್ ಮೊಮ್ಮಗಳು ಆಗ್ಲಿಂದ ಅಳ್ತಾನೆ ಇದ್ದಾಳೆ, ಹಾಲು ಕುಡ್ಸಿಲ್ವಾ? ಕುಡ್ಸೋದಕ್ಕೆ ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಏನು ಬೇಡ ಅನ್ನೋ ಥರ ಅಳ್ತಾ ಇದೆ. ಸ್ವಲ್ಪನೂ ಕುಡಿಲಿಲ್ಲ ಅಂದರೆ ನನ್ನ ಮನ್ಸಿಗೆ ನೋವಾಗುತ್ತಮ್ಮ. ಕೆಲವು ಮಕ್ಕಳಿಗೆ ಹಸು ಹಾಲು ಇಷ್ಟ ಆಗಲ್ಲ, ನಿಮ್ಮ ಮೊಮ್ಮಗಳಿಗೂ ಕೂಡ ಇಷ್ಟ ಆಗ್ತಿಲ್ಲ ಅನ್ಸತ್ತೆ. ಈಗೇನು ಮಾಡೋದಮ್ಮ? ನನ್ನ ಮಾತು ಕೇಳಿ ಯಾವುದಾದ್ರೂ ಬಾಣಂತಿ ಹತ್ರ ಹೋಗಿ ಸ್ವಲ್ಪ ಹಾಲು ಕುಡಿಸಿ ಅಂತ ಕೇಳೋದೇ ಒಳ್ಳೇದು. ಯಾರಿದ್ದಾರೆ? ಯಾರು ಅರ್ಥ ಮಾಡ್ಕೋತಾರೆ? ಅರಳಿಕಟ್ಟೆ ಹತ್ರ ಇರೋ ಗೋಪಾಲಮ್ಮ ಅವ್ರನ್ನ ಕೇಳಿ. ಗಾಯತ್ರಿಗೆ ಹಾಲು ಕೊಡ್ತಾಳೆ ಅಂತೀಯಾ? ಕೇಳೋದಂತೂ ಕೇಳಿ, ಮಗು ಅಳ್ತಿರೋದನ್ನ ನೋಡಿದ್ರೆ ಆಗ ಅವರೇ ಹಾಲು ಕುಡಿಸ್ಬೋದೇನೋ. ಕೇಳ್ತೀನಿ. ನಿನ್ನೆ ಒಬ್ಬ ತಾಯಿ ದಯ ತೋರಿಸಿ ಹಾಲು ಕುಡಿಸಿದ್ದಕ್ಕೆ ಗಾಯತ್ರಿ ಜ್ವರ ಕಡಿಮೆ ಆಯಿತು. ನೋಡಿದ್ರಾ? ಇನ್ನು ತಡ ಮಾಡಕ್ಕೆ ಹೋಗಬೇಡಿ. ನಾಳೆ ಬೆಳಿಗ್ಗೆನೆ ಗೋಪಾಲಮ್ಮನ ಹತ್ರ ಹೋಗಿ ಒಪ್ಸಿ ಅಷ್ಟೋ ಇಷ್ಟೋ ಕೊಡ್ತೀನಿ ಅಂತಲೂ ಹೇಳಿ. ನಾನು ಬೇಕಾದರೆ ಅಮ್ಮನವ್ರ ಪ್ರಸಾದ ತಿನ್ಕೊಂಡು ಬದುಕ್ತೀನಿ, ಆದರೆ ಈ ಕೂಸ್ಗೆ ಎದೆ ಹಾಲು ಬೇಕೇ ಬೇಕು. ನಾಳೆನೇ ಹೋಗ್ತೀನಿ. ಸರಿ. ಗುಡ್ ಮಾರ್ನಿಂಗ್ ಗಾಯತ್ರಿ ದೇವಿ. ಅಡ್ಡಡ್ಡಡ್ಡಡ್ಡ, ಅಪ್ಪಪ್ಪ ಎಷ್ಟು ಮುದ್ದಾಗಿದೆಯಾ. ನಿಮ್ಮಮ್ಮ ದೃಷ್ಟಿ ಬೊಟ್ಟಿಟ್ಟಿಲ್ವಾ? ನನ್ನ ದೃಷ್ಟಿ ತಾಕಿ ನಿನಗೆ ಜ್ವರ ಬಂತು ಅಂದ್ಕೋ, ಬೆಳಗ್ಗೆನೆ ನನ್ನ ಮಗು ಹುಷಾರ್ ತಪ್ತಲ್ಲ ಅಂತ ಗಾಬರಿ ಆಗ್ತಾಳೆ ನಯನಿ. ಆಂಟಿ, ಗಾಯತ್ರಿ ಆಂಟಿ ಹೈಟ್ ಇದ್ರಲ್ವಾ? ಪುನರ್ಜನ್ಮದಲ್ಲಿ ಯಾಕೆ ಸ್ವಲ್ಪ ಕುಳ್ಳಗಿದಾರಲ್ಲ? ಇನ್ನು ಚಿಕ್ಕ ಮಗು ಅಲ್ವಾ ಸಖಿ. ಓ, ಸುಮ್ಮನೆ ರೀ ಮಾಮ್, ಬೊಂಬೆ ಏನಾದ್ರೂ ಉದ್ದ ಆಗತ್ತಾ? ಹಾಗನ್ಬೇಡ್ವೋ, ನಯನಿಗ್ ಬೇಜಾರಾಗುತ್ತೆ. ನೈನಿ, ಹಾಲು ತಗೋ. ನೀನ್ ಹೇಳ್ದಾಗೆ ಸಕ್ಕರೆ ಹಾಕದೆ ಬೆಲ್ಲ ಹಾಕೊಂಡು ಹಾಲು ತಂದಿದ್ದೀನಿ. ತುಂಬಾ ಬಿಸಿ ಇದೆಯಾ ಅಕ್ಕ? ಆಹಾ, ಇಲ್ಲ ಇಲ್ಲ, ಉಗುರು ಬೆಚ್ಚಗಿದೆ. ಹಾಲು ಯಾರಿಗೆ? ಮಗುಗೆ. ಬೆಳಗ್ಗೆ ಹುಚ್ಚನಾಯಿ ಕಚ್ತಾ ಹೇಗೆ ಹೀಗ್ ನಗ್ತಿದ್ದೀರಲ್ಲ? ಹುಚ್ಚು ಇವರಿಬ್ರಿಗಲ್ಲ, ನಿಮಗಿಬ್ರಿಗೆ. ಗೊಂಬೆ ಹಾಲು ಹೇಗ್ ಕುಡಿಯತ್ತೆ? ಅಯ್ಯೋ, ಅದೇನ ಆಂಟಿ, ಈಗಷ್ಟೇ ನೀವೇ ಇದಕ್ಕೆ ಬೊಂಬೆ ಅಂತ ಅನ್ಬೇಡಿ ಅಂದ್ರಿ, ಈಗ ನೀವೇ ಹೀಗಂತಿದ್ದೀರಾ? ನನಗೆ ಕನ್ಫ್ಯೂಸ್ ಆಗ್ತಿದೆ. ಏನೋ ಡಿಸ್ಕಷನ್ ಮಾಡ್ತಿದ್ದೀರಾ? ಪಾಪುಗೆ ಹಾಸಿನಕ್ಕ ಹಾಲು ತಂದಿದ್ದಕ್ಕೆ ಭಾವ ಅವರೆಲ್ಲ
ನೋಡ್ ನಗ್ತಿದ್ದಾರೆ ಯಜಮಾನ್ರೆ. ಏನೋ ವಿಶಾಲ್, ನಿನ್ನ ಹೆಂಡತಿಗೆ ನೀನಾದ್ರೂ ಹೇಳೋದು ಬೇಡವಾ? ಬೊಂಬೆ ಏನಾದರೂ ಹಾಲು ಕುಡಿಯುತ್ತೇನಾ? ಬ್ರೋ, ನನ್ನ ಮಗಳು ಗಾಯತ್ರಿ ಕುಡಿತಾಳೆ ಅಂತ ನಾನೇ ತರೋದಕ್ಕೆ ಹೇಳಿದೆ. ನಿಮಗೆ ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಗಿದೆ. ನೀವು ವಿಶಾಲ್ಗೂ ತಲೆ ಕೆಡಿಸಿದ್ದೀರಾ. ಲಾಜಿಕ್ ಇಲ್ದೆ ನೀನ್ ಮಾತಾಡ್ತಿರೋದು ಆಶ್ಚರ್ಯ ಆಗ್ತಿದೆ ವಿಶಾಲ್. ನಿಮ್ಗೆಲ್ಲ ಶಾಕ್ ಆಗ್ತಾ ಇದೆಯಾ? ಅದಕ್ಕೆ ಆ ಬೌಲ್ ಕುಡಿಲಿ. ಎತ್ಕೊಳ್ಳಿ ಯಜಮಾನ್ರೆ, ನಿಮ್ ಮಗಳಿಗೆ ನೀವೇ ಹಾಲು ಕುಡ್ಸಿ. ನಮ್ಮನ್ನು ಫೂಲ್ ಮಾಡ್ತಿಲ್ಲ ತಾನೆ? ಹಲೋ, ಒಂದ್ಸರ್ತಿ ಕಣ್ ಮಿಟಕ್ಸ್ದೆ ನೋಡಿದ್ರೆ ಅರ್ಥ ಆಗುತ್ತೆ. ನಾವೇನಾದ್ರೂ ಕಣ್ಣು ಮುಚ್ಕೊಂಡಿದೀವಾ? ಸೈಲೆನ್ಸ್, ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ನೋಡು. ಕುಡಿಯಮ್ಮ, ನಿಮ್ಗೆ ಬೆಲ್ಲ ಕುದಿಸಿದ ಹಾಲು ಅಂದ್ರೆ ಇಷ್ಟ ಅಲ್ವಾ? ಕುಡೀರಿ. ಭಲೆ ಭಲೆ, ಗಾಯತ್ರಿ ಹಾಲು ಕುಡಿತಿದ್ದಾಳೆ. ಅಜ್ಜಿ ದೃಷ್ಟಿ, ದೊಡ್ಡಪ್ಪನ ದೃಷ್ಟಿ, ಯಾರ ದೃಷ್ಟಿನೂ ತಾಗ್ಬಾರ್ದು. ಮುಖ್ಯವಾಗಿ ಈ ದೃಷ್ಟಿ ಬೊಂಬೆ ಸಖಿ ದೃಷ್ಟಿ ಮೊದ್ಲು ತಾಗ್ಬಾರ್ದು. ಹೇಳಿ ಕೇಳಿ ಇವಳ ದೃಷ್ಟಿ ಸರಿ ಇಲ್ಲ. ಹೇ, ಸುಮ್ನಿರು ಸುಮ್ನಿರು. ಯಜಮಾನ್ರಿ, ಇನ್ ನೀವು ಆಫೀಸಿಗೆ ಹೊರಡಿ. ಮೀಟಿಂಗ್ ಇದೆ ಅಂತ ಹೇಳಿದ್ರಲ್ಲ, ಆ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡಿ. ಓಕೆ. ಅಪ್ಪಂಗೆ ಟಾಟಾ ಹೇಳು ಗಾಯತ್ರಿ. ಹೇಳು ಹೇಳು ಟಾಟಾ. ಹಾ, ಹೇಳ್ತು. ಯಾವುದಕ್ಕೂ ಒಂದ್ಸಲ ನಿನ್ ಸ್ಟೈಲಲ್ಲಿ ಮಗುಗೆ ಒಂದ್ಸಲ ದೃಷ್ಟಿ ತೆಗಿ. ಸರಿ ಯಜಮಾನ್ರೆ, ಬನ್ನಿ ಅಕ್ಕ, ಕಲ್ಲುಪ್ಪಲ್ಲಿ ದೃಷ್ಟಿ ತೆಗಿಯೋಣ. ಬಾ. ವಿಶಾಲ್, ಬೌಲಲ್ಲಿದ್ದ ಹಾಲು ಹೇಗೆ ಖಾಲಿ ಆಯ್ತು? ನಿಜವಾಗ್ಲೂ ಗೊಂಬೆನೇ ಕುಡಿತಾ? ಇಲ್ಲ ಮಾಮ್, ಆಗ್ಲೇ ಸಖಿ ಹೇಳಿದ್ಲಲ್ವಾ, ಲಾಜಿಕ್ ಇಲ್ಲದೆ ಮಾತಾಡಬಾರ್ದು ಅಂತ. ನಾನು ಮ್ಯಾಜಿಕ್ ಮಾಡಿದೆ. ಸಿಂಪಲ್. ಲೇ, ನೀವು ಗಂಡ ಹೆಂಡತಿ ಸೇರ್ಕೊಂಡು ಏನೋ ಮಾಡ್ತಿದ್ದೀರಾ? ಏನ್ ಮಾಯ ಇದು? ಬ್ರದರ್, ಆಗಾಗ ಚಿಕ್ಕ ಚಿಕ್ಕ ಮ್ಯಾಜಿಕ್ ಮಾಡೋದು ಕಲ್ತಿದ್ದೀನಿ. ಕಾಲೇಜ್ ಡೇಸಲ್ಲಿ ಮಾಡ್ತಿದ್ದೆ, ಅದೀಗ ಕೆಲ್ಸಕ್ಕೆ ಬರ್ತಿದೆ. ನನ್ನ ಹೆಂಡತಿ ನೈನಿ ಸಂತೋಷಕ್ಕೋಸ್ಕರ ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಅಂಗೈಲಿ ಬೌಲ್ ತಗೊಳ್ಳೋವಾಗ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡಿ ಈ ಪೈಪ್ ಒಳಗಡೆ ಹಾಲು ಹೋಗೋ ಹಾಗೆ ಮಾಡಿದೆ. ಇವಾಗ ಹಾಲನ್ನ ಮತ್ತೆ ಇದ್ರೊಳಗಡೆ ಹಾಕ್ತೆ. ದಟ್ಸ್ ಇಟ್. ಯಾಕೆ ಹೀಗೆ ಮಾಡ್ತಿದ್ಯಾ ವಿಶಾಲ್? ಏನು ಅಗತ್ಯ ಇದೆ? ನನ್ನ ಹೆತ್ತ ತಾಯಿಗೆ ಬೆಲ್ಲ ಕುದಿಸಿದ ಹಾಲು ಅಂದರೆ ತುಂಬ ಇಷ್ಟ. ಆ ಮಾತು ಹೇಳಿದ ತಕ್ಷಣ ನನ್ನ ಕಡೆ ತಿರುಗಿ ನೋಡಿದ್ಲು ನೈನಿ. ಅವಳು ಮುಖದಲ್ಲಿ ಸಂತೋಷ ನೋಡೋದಕ್ಕೋಸ್ಕರ ಬರೀ ಈ ಮ್ಯಾಜಿಕ್ ಅಲ್ಲ, ಹೊಸದಾಗಿ ಕಲ್ತು ಮಾಡ್ತೀನಿ. ಬೇಕಾದ್ರೆ ಬರ್ತೀನಿ ಮಾಮ್. ಓ ಬ್ರೋ, ಬೆಲ್ಲ ಕುದಿಸಿದ ಹಾಲು ನೀನು ಕುಡಿ. ಓಕೆ. ಗೋಪಾಲಮ್ಮ. ಶಾಸ್ತ್ರಿಗಳೇ,
ಏನ್ ಇಲ್ಲಿವರೆಗೂ ಬಂದಿದ್ದು? ಅದು ಮಗುಗೆ ಹಸು ಹಾಲು ಸೇರ್ತಿಲ್ಲ ಅಮ್ಮ.